ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ಒಂದು ದಿನ ವ್ಲಾಗ್ 3ಗೆ ಆತ್ಮೀಯವಾದಂತಹ ಸ್ವಾಗತ. ಶಿರಸಿಯಲ್ಲಿ ಜಾತ್ರೆ ತಯಾರಿ ಅದ್ದೂರಿಯಾಗಿ ಸಾಗ್ತಾ ಇದೆ. ನಾವು ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ದೇವಸ್ಥಾನದಲ್ಲಿ ಸುಣ್ಣ ಬಣ್ಣ ಹೊಡೆಯುವಂತಹ ಕಾರ್ಯಕ್ರಮ ಜೋರಾಗಿ ನಡೀತಾ ಇತ್ತು. ನೀವು ನೋಡಬಹುದು, ದೇವಸ್ಥಾನದ ಸುತ್ತಲೂ ಕೆಂಪು ಮತ್ತು ಬಿಳಿ ಬಣ್ಣವನ್ನು ಮಾತ್ರ ಬಳಸಲಾಗಿದೆ. ಇದಕ್ಕೆ ಕರಾವಳಿ ಭಾಗದ ಕಾವಿ ಶೈಲಿ ಅಂತ ಹೆಸರು. ಅದೇ ರೀತಿ ಇವತ್ತು ದೇವಸ್ಥಾನದಲ್ಲಿ ಅಂದರೆ 13ನೇ ತಾರೀಕು ಶುಕ್ರವಾರ, ಇವತ್ತು ದೇವಸ್ಥಾನದ ತೇರಿಗೆ ಅಂತ ಗುರುತು ಮಾಡಲಾದ ಮರಕ್ಕೆ ಕಚ್ಚೆ ಹೊಡೆಯುವ ಕಾರ್ಯಕ್ರಮವಿತ್ತು. ನಾಳೆ ಆ ಮರದಿಂದ ತೇರನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಲಾಗುತ್ತೆ. ಅದೇ ರೀತಿ ಇವತ್ತು ರಾತ್ರಿ ಹುಬ್ಬಳ್ಳಿ ಮಾರ್ಗದಲ್ಲಿರುವಂತಹ ಗಾಳಿ ಮಾಸ್ತಿ ದೇವಸ್ಥಾನದ ಎದುರು ಸಣ್ಣ ಮೂರ್ತಿ ರೂಪದಲ್ಲಿರುವ ಮಾರಿಕಾಂಬೆ ತಾಯಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತೊಯ್ದು ಶಿರಸಿಯಲ್ಲಿರುವಂತಹ ಜೋಗತಿಯರು ತಮ್ಮ ಮನೆಯಲ್ಲಿ ತಾವು ಪೂಜೆ ಮಾಡುವ ದೇವಿಯೊಂದಿಗೆ ಇಲ್ಲಿ ಬಂದು ಮಾರಿಕಾಂಬೆಗೆ ಮಡಿಲಕ್ಕಿಯನ್ನು ತುಂಬುತ್ತಾರೆ. ಹಾಗೆ ಮಾರಿಕಾಂಬೆ ದೇವಿಯ ಎದುರು ಅವರು ಪೂಜೆ ಮಾಡುವಂತಹ ಮೂರ್ತಿಗೆ ಪ್ರತ್ಯೇಕವಾಗಿ ನೈವೇದ್ಯವನ್ನ ಮಾಡಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನೋಡಲು ಸಾವಿರಾರು ಭಕ್ತರು ಸೇರ್ತಾ ಇದ್ದು ಅವರಿಗೆಲ್ಲರಿಗೂ ರಾತ್ರಿ ಪಾಯಸದ ಊಟ ಸಿದ್ಧವಾಗಿದೆ. ಅದನಂತರ ಬರುವ ಮಂಗಳವಾರ 17ನೇ ತಾರೀಕು ಬನವಾಸಿ ಮಾರ್ಗದಲ್ಲಿರುವಂತಹ ಮಾಸ್ತಿ ದೇವಸ್ಥಾನದಲ್ಲಿ 2ನೇ ಹೊರಬೀಡು ಕಾರ್ಯಕ್ರಮ ನಡೀತಾ ಇದೆ. ನಂತರ ದೇವಸ್ಥಾನದಲ್ಲಿ ಮತ್ತೇನೆಲ್ಲ ನಡೆಯುತ್ತೆ, ಹಾಗೆ ಶಿರಸಿಯ ಹಿಂದಿನ ಇತಿಹಾಸ ಏನು, ನಾನು ದೇವಸ್ಥಾನದಲ್ಲಿ ಏನನ್ನ ಓದ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೂ ಹುಷಾರಾಗಿರಿ, ನಗ್ತಾ ಇರಿ, ನಗಿಸ್ತಾ